ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನಪ್ಪಾ ಅಂತಂದ್ರೆ, ವೋಟರ್ ಐಡಿಯಲ್ಲಿ ಫೋಟೋ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಇಮೇಲ್ ಐಡಿ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಹೊಸ ಪ್ರೊಸೆಸ್ ಅನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂತಂದ್ರೆ, ಬಹಳ ಆಡಿಯನ್ಸ್ಗಳು ಎಲೆಕ್ಷನ್ ಹತ್ರ ಇದೆ, ಸೊ ಅದಕ್ಕಾಗಿ ಎಲೆಕ್ಷನ್ ಕಾರ್ಡ್ ನಲ್ಲಿ ವೋಟರ್ ಐಡಿಯಲ್ಲಿ ಕರೆಕ್ಷನ್ ಅನ್ನ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ, ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಡೆಡಿಕೇಟೆಡ್ಲಿ ಮಾಡಿದ್ದೇನೆ. ಸೊ ಇಲ್ಲಿ ಹೊಸ ಪ್ರೊಸೆಸ್ ಮುಖಾಂತರ ನಿಮ್ಮ ವೋಟರ್ ಐಡಿಯಲ್ಲಿ ಫೋಟೋ ಕರೆಕ್ಷನ್ ಮಾಡೋದಾಗಿರ್ಬೋದು, ನೇಮ್ ಕರೆಕ್ಷನ್ ಮಾಡೋದಾಗಿರ್ಬೋದು, ಅಥವಾ ಮೊಬೈಲ್ ನಂಬರು, ಇಮೇಲ್ ಐಡಿ, ವಿಳಾಸ, ಜೆಂಡರು, ಇವೆಲ್ಲವನ್ನ ಯಾವ ತರ ನಾವು ಕರೆಕ್ಷನ್ ಮಾಡಬಹುದು ಆನ್ಲೈನ್ ಮುಖಾಂತರ, ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೇನೆ. ಸೊ ನೀವು ನಿಮ್ಮ ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲಿ ಆಗಿರ್ಬೋದು, ನೀವು ಮನೆಯಿಂದಾನೇ ನಿಮ್ಮ ಒಂದು ವೋಟರ್ ಐಡಿಯನ್ನ ಕರೆಕ್ಷನ್ ಮಾಡ್ಕೋಬಹುದು. ಇದ್ರ ಜೊತೆಗೆ ವೋಟರ್ ಐಡಿ ಸ್ಮಾರ್ಟ್ ಕಾರ್ಡ್ ರೀತಿಯಲ್ಲಿ ಪಡೆದುಕೋಬಹುದು. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ನಾನು ಇವಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರುವಂತ ವಿಷಯಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ, ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ. ಸೊ ಯಾರು ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತಾ ಇರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅವಾಗ ನೀವು ಕನ್ಫ್ಯೂಷನ್ ಆಗ್ತೀರಾ, ಇಲ್ದಿದ್ರೆ ಅಪ್ಲಿಕೇಶನ್ ನಿಮ್ ಕಡೆಯಿಂದ ಹಾಕೋದ್ ಆಗಿದ್ರು ಕೂಡ ಹಾಕ್ಲಿಕ್ಕೆ ಆಗದೇನೆ ಸುಮ್ನೆ ಎಕ್ಸಿಟ್ ಆಗ್ತೀರಾ. ಸೊ ಆತರ ಮಾಡಬೇಡಿ. ಸೊ ನನ್ನ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗೋ ತರ ಇದ್ರೆ ಪೂರ್ತಿಯಾಗಿ ನೋಡಿ, ಇಲ್ದಿದ್ರೆ ನೀವು ವಿಡಿಯೋ ನೋಡೋಕ್ಕಿಂತ ಮೊದಲನೇ ಸ್ಕಿಪ್ ಮಾಡಿ, ಇಲ್ದಿದ್ರೆ ಬೇರೆ ವಿಡಿಯೋನ ಸರ್ಚ್ ಮಾಡಿ, ಸರಿನಾ? ಮೊದಲು ನಾವು ವೋಟರ್ ಸರ್ವಿಸ್ ಪೋರ್ಟಲ್ಗೆ ಲಾಗಿನ್ ಆಗ್ಬೇಕಾಗತ್ತೆ. ಈ ಒಂದು ಪೋರ್ಟಲ್ಗೆ ನೀವು ಹೊಸದಾಗಿ ಬಂದಿದ್ರೆ ಇಲ್ಲಿ ನೀವು ಸೈನ್ ಅಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ನೋಡಿ ನನ್ನ ಒಂದು ಪ್ರೊಫೈಲ್ಗೆ ನಾನು ಲಾಗಿನ್ ಆಗಿದ್ದೇನೆ. ಲಾಗಿನ್ ಆದ ನಂತರ ನಿಮ್ಮ ಒಂದು ಪ್ರೊಫೈಲ್ ಕೂಡ ಇದೇ ತರ ಕಾಣುತ್ತೆ. ಸೊ ಇವಾಗ ನಾವು ನಮ್ಮ ಒಂದು ವೋಟರ್ ಐಡಿ ಕರೆಕ್ಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಫಾರ್ಮ್ ನಂಬರ್ 8 ಅನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಹೇಳಿ. ಸೊ ಈ ಕರೆಕ್ಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಬೇಕಾಗಿರೋದು ನಿಮ್ಮ ಒಂದು ಆಧಾರ್ ಕಾರ್ಡು, ಮತ್ತೆ ಫೋಟೋ, ಮೊಬೈಲ್ ನಂಬರು, ಇಮೇಲ್ ಐಡಿ, ನೀವೇನ್ ಕರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ. ಸೊ ಇಲ್ಲಿ ಫಾರ್ಮ್ ನಂಬರ್ 8 ಅನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸೆಲ್ಫ್ ಅಂದ್ರೆ ನಿಮ್ಮದ್ ನೀವೇನೆ ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಸೆಲ್ಫ್ ಕ್ಲಿಕ್ ಮಾಡಿ. ಇಲ್ದಿದ್ರೆ ಬೇರೆಯವರ ಒಂದು ವೋಟರ್ ಐಡಿ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಅದರ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ವೋಟರ್ ಐಡಿ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವರ ಒಂದು ವೋಟರ್ ಐಡಿ ನಂಬರ್ ಅನ್ನ ನೀವು ಹಾಕಿದ ತಕ್ಷಣ ಇಲ್ಲಿ ಅವರ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಅವರ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ. ಅವರ ಹೆಸರು, ಅವರ ಅಡ್ರೆಸ್, ನಂತರ ಅವರ ಹಸ್ಬೆಂಡ್ ನೇಮು, ಇದೆಲ್ಲ ಆದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇರುವಂತಹ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಯಾಕಂದ್ರೆ OTP ಮುಖಾಂತರ ಈ ಸೈನ್ ಆಗುತ್ತೆ. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ದಲ್ಲಿ ಇರೋ ಹೆಸರು ಮತ್ತೆ ವೋಟರ್ ಐಡಿಯಲ್ಲಿ ಇರೋ ಹೆಸರು ಬೇರೆ ಬೇರೆ ಮಿಸ್ ಮ್ಯಾಚ್ ಇತ್ತಂದ್ರೂ ಕೂಡ ನೀವು ಇಲ್ಲಿ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ BLO ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಸೊ ನೀವು ಇಲ್ಲಿ ಡಾಕ್ಯುಮೆಂಟ್ ಅನ್ನ ಏನ್ ಕರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಆಪ್ಷನ್ ಅನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಆ ಒಂದು ದಾಖಲೆಯಲ್ಲಿ ಹೆಸರು ಸರಿಯಾಗಿ ಇರಬೇಕಾಗುತ್ತೆ. ನೀವೇನ್ ಕರೆಕ್ಷನ್ ಮಾಡ್ತಾ ಇದ್ರು ಆ ಒಂದು ದಾಖಲೆಯನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದರ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ, ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆಲ್ರೆಡಿ ಅವರ ಒಂದು ಡೀಟೇಲ್ಸ್ ಕೆಲವೊಂದಿಷ್ಟು ಇಲ್ಲಿ ಫೆಚ್ ಆಗಿ ಬರುತ್ತೆ. ಅವರ ಡಿಸ್ಟಿಕ್, ನಂತರ ಅಸೆಂಬ್ಲಿ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದು ವೋಟರ್ ಐಡಿಯಲ್ಲಿ ಇರುವಂತಹ ಹೆಸರು, ಇದು ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಆಧಾರ್ ಕಾರ್ಡಿಗೆ ಮತ್ತೆ ವೋಟರ್ ಐಡಿಗೆ ಬಹಳ ಡಿಫ್ರೆಂಟ್ ಆಗಿರುವಂತಹ ಹೆಸರು ಡಿಫ್ರೆನ್ಸ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ. ಇದು ಕರೆಕ್ಷನ್ ಮಾಡ್ಲಿಕ್ಕೆ ಆಪ್ಷನ್ ಅಲ್ಲ. ಸೊ ಮೊದ್ಲು ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇನ್ನೂ ಕರೆಕ್ಷನ್ ಶುರು ಆಗಿಲ್ಲ. ಸೊ ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಆ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಇದರ ನಂತರ ಮೊಬೈಲ್ ನಂಬರ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂತಹ ಬಾಕ್ಸ್ ನಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ಈ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತದ್ದು. ಸೊ ಇಲ್ಲಿ ಇಮೇಲ್ ಐಡಿ ಕೂಡ ನೀವು ಎಂಟರ್ ಮಾಡಿ. ನಿಮ್ಮದೇ ಇತ್ತಂದ್ರೆ ಸೆಲ್ಫ್ ಅಂತ ತಗೊಳ್ಳಿ, ಇಲ್ಲದಿದ್ರೆ ಅದರ್ ಅಂತ ಹೇಳಿ ಇಲ್ಲ ರಿಲೇಟಿವ್ ಅಂತ ಹೇಳಿ ತಗೊಂಡು ಎಂಟರ್ ಮಾಡಿ. ಸೊ ಯಾವ್ದಾದ್ರು ಒಂದು ಇಮೇಲ್ ಐಡಿಯನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಎದಕ್ಕೆ ಅಂತಂದ್ರೆ ಏನಾದ್ರು ಇಂಟಿಮೇಶನ್ ಅಥವಾ ವೋಟರ್ ಐಡಿಯಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಬರೋದಿದ್ರೆ ಆ ಒಂದು ಮೇಲಿಗೆ ಬರುತ್ತೆ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇವಾಗ ನಾವು ಕರೆಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕರೆಕ್ಷನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕೇಳ್ತಾ ಇದೆ ನೋಡಿ, ಇವಾಗ ನಾವು ಏನೇನು ಕರೆಕ್ಷನ್ ಮಾಡ್ಬೇಕು ಅನ್ನೋದು ಇಲ್ಲಿ ಆಪ್ಷನ್ ಗಳು ತೋರಿಸ್ತಾ ಇದೆ.
ಹೆಸರು ಇದೆ, ಜೆಂಡರ್ ಇದೆ, DOB ಇದೆ, ನಂತರ ರಿಲಿಜನ್ನು, ನಿಮ್ಗೆ ಯಾವ್ದು ಬೇಕೋ ಒಂದು ಆಪ್ಷನ್ ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ನೇಮ್ ಅನ್ನ ಮತ್ತೆ ಮೊಬೈಲ್ ನಂಬರ್ ಅನ್ನ ಕರೆಕ್ಷನ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ನೇಮ್ ಅನ್ನ ಹಾಕಿದ್ದೇನೆ. ಸೊ ಇವಾಗ ನಾವು ಹಾಕಿರುವಂತ ನೇಮು ಇವಾಗ ಹೊಸದಾಗಿ ವೋಟರ್ ಐ ಡಿಯಲ್ಲಿ ಕರೆಕ್ಷನ್ ಆಗ್ಬೇಕಾ ಅಂತ ಹೇಳಿ ಕೇಳ್ತಾ ಇದೆ. ಸೊ ಓಕೆ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ನಿಮ್ಗೆ ಸರಿಯಾಗಿ ತೋರಿಸದೇ ಇದ್ರೆ ಇದು ಪಕ್ಕದಲ್ಲಿ ಬಂದಿರುವಂತ ಒಂದು ನೋಟಿಫಿಕೇಶನ್ ನ ಎಸ್ ಕೊಟ್ಬಿಟ್ಟು ಇಲ್ಲಿ ಕೀಬೋರ್ಡ್ ದಿಂದ ಆದ್ರೂ ಕೂಡ ನೀವು ಸರಿ ಮಾಡ್ಕೋಬಹುದು. ಇಲ್ದಿದ್ರೆ ನೀವು ನುಡಿ ಸಾಫ್ಟ್ವೇರ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಆದ್ರೂ ಕೂಡ ಇಲ್ಲಿ ಸರಿ ಮಾಡ್ಕೋಬಹುದು. ಅದು ಇಲ್ಲ ಅಂತೇಳಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಈ ಒಂದು ಬಾಕ್ಸ್ ನಲ್ಲಿ ಹೆಸರಿದೆ ಅಲ್ವಾ, ಆ ಒಂದು ಹೆಸರನ್ನ ಮುಂದ್ಗಡೆ ನೀವು ಪಕ್ಕದಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡಿ ಇನ್ನೊಂದ್ಸತಿ ಅಲ್ಲಿ ನೀವು ಅದೇ ಬಾಕ್ಸ್ ನಲ್ಲಿ ಕರ್ಸರ್ ಅನ್ನ ಕ್ಲಿಕ್ ಮಾಡ್ಕೊಂಡು ನೀವು ಸರಿ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಸೊ ಇಲ್ಲಿ ನೋಡಿ ಮತ್ತೆ ಇಂಗ್ಲಿಷ್ ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರ ಮತ್ತೆ ಅದೇ ಒಂದು ಬಾಕ್ಸ್ ನಲ್ಲಿ ಬಂದ್ರೆ ಸೊ ಇದನ್ನ ನೀವು ಆಯ್ಕೆ ಮಾಡ್ಕೊಂಡು ಇದರ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ದಲ್ಲಿ ಸರ್ನೇಮ್ ಇತ್ತಂದ್ರೆ ಅದನ್ನ ಕೂಡ ಸರ್ನೇಮ್ ಎಂಟರ್ ಮಾಡಿ, ಅದು ಕೂಡ ಇಂಗ್ಲಿಷ್ ನಲ್ಲಿ ಎಂಟರ್ ಮಾಡಿದ ನಂತರ ಕೆಳಗಡೆ ಕನ್ನಡದಲ್ಲಿ ಸರಿಯಾಗಿ ಬಂದ್ರೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ದಿದ್ರೆ ನೀವು ಕೀಬೋರ್ಡ್ ದಿಂದ ಕರೆಕ್ಷನ್ ನೀವು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ನೀವು ಇವಾಗ ಹೆಸರನ್ನ ಹಾಕಿದ್ದೀರಾ, ಆ ಹೆಸರು ವೋಟರ್ ಐ ಡಿಗೆ ಮತ್ತು ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಇದೆ. ಆದ್ರೂ ಕೂಡ ನೀವು ಹೆಸರನ್ನ ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಪ್ರೂಫ್ ಅನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಆ ಒಂದು ಡಾಕ್ಯುಮೆಂಟ್ ಅನ್ನ ನೀವು PDF ಫಾರ್ಮೆಟ್ ನಲ್ಲಿ ಅಥವಾ JPG ಫಾರ್ಮೆಟ್ ನಲ್ಲಿ 2 MB ಗಿಂತ ಕಡಿಮೆ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿ ಇಟ್ಟುಕೊಂಡು ಆ ಒಂದು ಡಾಕ್ಯುಮೆಂಟ್ ಅನ್ನ ಈ ತರ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡಿದ ನಂತರ ಆ ಒಂದು ದಾಖಲೆಗಳು ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ. JPG ಫಾರ್ಮೆಟ್ ಅನ್ನ ನಾನು ಆಧಾರ್ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೇನೆ. ಸೊ ಇದರ ನಂತರ ಇಲ್ಲಿ ನಿಮ್ಗೆ ಮತ್ತೆ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕು, ಆ ವೋಟರ್ ಐ ಡಿಗೆ ಲಿಂಕ್ ಮಾಡಬೇಕು ಅಂದ್ರೆ ಅದನ್ನ ಆಪ್ಷನ್ ಕೂಡ ಆಯ್ಕೆ ಮಾಡಿಕೊಂಡು ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರುವಂತಹ ಆಪ್ಷನ್ ಗಳನ್ನ ನಿಮ್ಗೆ ಯಾವ್ದಾವ್ದು ಬೇಕೋ ಅದನ್ನ ಅಪ್ಡೇಟ್ ಮಾಡಬಹುದು, ಲಿಂಕ್ ಮಾಡಬಹುದು, ವೋಟರ್ ಐ ಡಿಲಿ ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಒಂದು ಪ್ಲೇಸ್ ಯಾವುದು, ಅದು ಯಾವ್ದಾದ್ರು ಇರ್ಲಿ, ಪ್ಲೇಸ್ ಹಳ್ಳಿನೋ ಇರ್ಲಿ ಸಿಟಿನೋ ಇರ್ಲಿ, ಆ ಒಂದು ಪ್ಲೇಸಿನ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟರ್ ಮಾಡುವಾಗ ಇದೆಲ್ಲವೂ ಕೂಡ ಸ್ಮಾಲ್ ಆಗಿರುತ್ತೆ, ಸರಿಯಾಗಿ ಎಂಟರ್ ಮಾಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಸೆಂಡ್ ಮಾಡಿದ್ದೆ, OTP ಬಂದಿತ್ತು, ಹಾಕಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ಇಲ್ಲಿ ನಿಮ್ಮ ಒಂದು ಡ್ರಾಫ್ಟ್ ಕಾಪಿ ಓಪನ್ ಆಗಿದೆ. ನೀವೇನ್ ಕರೆಕ್ಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂತ ಅನ್ನೋದು ಈ ಒಂದು ಕಾಪಿಯನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸ್ ಗೆ ಬರುತ್ತೆ. ಇವಾಗ ಎಕ್ನಾಲಜ್ಮೆಂಟ್ ನಂಬರ್ ಏನು ಜನರೇಟ್ ಆಗಿಲ್ಲ, ಮೇಲೆ ಎಂಟಿ ಆಗಿದೆ. ಸೊ ಇಲ್ಲಿ ಈ ಸೈನ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಫರ್ಮೇಶನ್ ಕೇಳ್ತಾ ಇದೆ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜು ಈ ಹಸ್ತಾಕ್ಷರ ಬರುತ್ತೆ, ಆ ಒಂದು ಪೇಜ್ ಅನ್ನ ಓಪನ್ ಆಗೋವರೆಗೂ ವೇಟ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ. ಇಲ್ಲಿ ಹಸ್ತಾಕ್ಷರ ವೆರಿಫಿಕೇಶನ್ ಆಗುತ್ತೆ, ಈ ಸೈನ್ ಅಂದ್ರೆ. ಸೊ ಇದು ಈ ಸೈನ್ ಕಂಪ್ಲೀಟ್ ಆಗದೇನೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಸಬ್ಮಿಟ್ ಆಗದೇನೆ ನಿಮ್ಮ ಒಂದು ವೋಟರ್ ಐ ಡಿಯಲ್ಲಿ ಕರೆಕ್ಷನ್ ಆಗೋದಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿಬಿಟ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ ಒಂದು OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಬಂದಿರುವಂತ OTP ಅನ್ನ ಹಾಕ್ಬಿಟ್ಟು ಇಲ್ಲೊಂದು ಕನ್ಸೆಂಟ್ ಇದೆ, ಅದು ಚೆಕ್ ಮಾರ್ಕ್ ಆಗಿದೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ವಿ ಆರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ಲೋಡಿಂಗ್ ಆಗ್ತಾ ಇದೆ. ಇವಾಗ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಇವಾಗ ಕಂಪ್ಲೀಟ್ಲಿ ಸಬ್ಮಿಟ್ ಆಗಿದೆ. ಎಕ್ನಾಲಜ್ಮೆಂಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿಂದ. ಯಾಕೆಂತಂದ್ರೆ ಫ್ಯೂಚರ್ ನಲ್ಲಿ ಇದರ ಒಂದು ಸ್ಟೇಟಸ್ ಅನ್ನ ನೀವು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಇದು ಎಲೆಕ್ಷನ್ ಹತ್ರ ಇರೋದ್ರಿಂದ ನಿಮ್ಮ ಒಂದು ಕರೆಕ್ಷನ್ಸ್ ಕೂಡ ಜಲ್ದಿ ಆಗುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.